ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಛಾಯಾ ಫುಡ್ಸ್. ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಅದಕ್ಕೋಸ್ಕರ ಅವರೆಕಾಳನ್ನ ಇತ್ತಕ್ಬಿಟ್ಟು ಇತ್ತಕ್ಕೆ ಬೇಳೆಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ. ಇತ್ತಕ್ಕೆ ಬೇಳೆನ ಬೇಯಿಸ್ಕೊಂಡಿದ್ದೀವಿ. ಅದಕ್ಕೆ 7ರಿಂದ 8 ಹಸಿಮೆಣ್ಸಿನ್ಕಾಯಿ, ಸಣ್ಣದಾಗಿ ಹಚ್ಚಿರೋ ಅಂಥ ಕರಿಬೇವು ಸ್ವಲ್ಪ, ಹಾಗೆ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸ್ವಲ್ಪ, ಹಾಗೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತಿರೋ ರೊಟ್ಟಿ ಅಂದಮೇಲೆ ಜಾಸ್ತಿ ಅಕ್ಕಿ ಹಿಟ್ಟು ಬೇಕು. ಒಂದು 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಹುರ್ಗಡ್ಲೆ ಪುಡಿ ಅಂದರೆ ಕಡಲೆಪಪ್ಪನ ಪುಡಿ ಮಾಡ್ಕೊಂಡಿದ್ದೀವಿ. ಹಾಗೆ 2 ಟೇಬಲ್ ಸ್ಪೂನ್ ಬೋಂಡದ ಹಿಟ್ಟು, ಕಡಲೆ ಹಿಟ್ಟು. ಇಷ್ಟನ್ನು ಹಾಕಿದ ನಂತರ 1 ಸ್ಪೂನ್ ಜೀರಿಗೆ. ಜೀರಿಗೆ ನಾವು ಬೇಯಿಸೋಕ್ಕೂ ಹಾಕ್ಕೊಂಡಿದ್ದೀವಿ, ಮೇಲೂ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀವಿ ಘಮ ಬರಲಿ ಅಂತ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿದ ನಂತರ ಒಂದು ಸ್ವಲ್ಪ ಇಂಗು, ಒಳ್ಳೆ ಘಮ ಕೊಡುತ್ತೆ. LG ಇಂಗನ್ನ ನಾವು ಬಳಸ್ತಾ ಇದ್ದೀವಿ. ಹಾಗೆ ತೆಂಗಿನಕಾಯಿ ತುರಿ 1 ಕಪ್. ಇದಿಷ್ಟನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಇತ್ತಕ್ಕೆ ಬೇಳೆನ ಬೇಯಿಸಿರ್ತೀವಲ್ಲ, ಅದೇ ನೀರೇ ಸಾಕಾಗುತ್ತೆ. ನೋಡಿ, ಈ ರೀತಿ ಉಂಡೆ ಬರುವಷ್ಟು ಹದದಲ್ಲಿ ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಾವಿಲ್ಲಿ ಹೆಂಚನ್ನ ಕಾಯಿಸೋಕ್ಕೆ ಒಲೆ ಹತ್ತಿಸಿ ಹೆಂಚನ್ನ ಇಡ್ತಾಯಿದ್ದೀವಿ. ಹಾಗೆ ನಾವಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಬಟರ್ ಪೇಪರ್. ಅಂದರೆ ಇದು ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಈ ಪೇಪರ್ ಯೂಸ್ ಮಾಡ್ತೀರಾ ಅಲ್ವಾ, ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡ್ತೀರಾ. ಪ್ರಾವಿಷನ್ ಸ್ಟೋರು, ಗ್ರಂಥಿಗೆ ಅಂಗಡಿಲೆಲ್ಲ ಸಿಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸವರ್ಕೊಂಡು ಒಂದು ಉಂಡೆ ತಗೊಂಡು ಈ ರೀತಿ ತೆಳುವಾಗಿ ತಟ್ಟಿ ಕೈಯಲ್ಲೇ ತಟ್ಟಿದ್ರೆ ತುಂಬ ಒಳ್ಳೆಯದು. ಲಟ್ಟಣಿಗೆ ಯೂಸ್ ಮಾಡೋದು ಅಥವಾ ಆ ರೀತಿ ಎಲ್ಲ ಏನು ಮಾಡಬೇಡಿ. ಈ ರೀತಿ ನಿಮಗೆ ಯಾವ ಶೇಪ್ ಬೇಕೋ, ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೊಳ್ಳಿ. ಅಷ್ಟೊತ್ತಿಗೆ ಹೆಂಚು ಕಾದಿರುತ್ತೆ. ಹೆಂಚು ಮೇಲೆ ಹಾಗೆ ದಬಾಕಿದ್ರೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದೇ ಬಿಟ್ಕೊಂಬರುತ್ತೆ ಪೇಪರು. ನೋಡಿ, ಈ ರೀತಿ ರೊಟ್ಟಿ ರೆಡಿ ಆಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ಕ್ಲೀನಾಗಿ ಕೆಂಪಗೆ ರೋಸ್ಟ್ ಆಗೋ ಥರ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಒಂದು ಸೈಡ್ ಬೇಯಿತು. ನೋಡಿ, ಹೇಗೆ ಕೆಂಪಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಗರ್ಗರಿಯಾಗಿ ರೊಟ್ಟಿ ರೆಡಿ ಆಯಿತು. ನಾವಿದಕ್ಕೆ ಕಾಂಬಿನೇಷನಾಗಿ ನೀವೇನಾದರೂ ಯೂಸ್ ಮಾಡ್ಬೋದು. ನಾವಿವತ್ತು ಈ ರೊಟ್ಟಿಗೆ ಕಾಂಬಿನೇಷನಾಗಿ ಪಾಲಕ್ ಹುಳ್ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ. ಪಾಲಕ್ ಹುಳ್ಸೊಪ್ಪು ಮಾಡಿದ್ದೀವಿ. ಹಾಗೆ ಚಟ್ನಿ. ನಿಮಗೆ ಪಾಲಕ್ ಹುಳ್ಸೊಪ್ಪು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ತೋರಿಸ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.